ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ, ಅರಣ್ಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ ಬಾವುಸಾರ್ ಸಮಾಜ್ ಕಿ ಬೇಕೇ ಬೇಕು. ಮಗುವಿನ ಸಾವಿಗೆ ಅರಣ್ಯ ಇಲಾಖೆ ನಡೆಸ್ತಾ ಇರುವಂತಹ ಸರ್ಕಾರದ ಟ್ರೀ ಪಾರ್ಕ್, ಇದರಲ್ಲಿ ಗಾಂಧಿ ಬಜಾರ್ ಗೀತಾಂಜಲಿ ಟೆಕ್ಸ್ಟೈಲ್ ನ ಮಾಲೀಕರಾದಂತಹ ಹರೀಶ್ ಅಂಬೋರೆ ಮತ್ತು ಲಕ್ಷ್ಮೀ ಅಂಬೋರೆ ಇವರು ಸಮಯದ ಇದನ್ನ ಉಲ್ಲಾಸವನ್ನ ಪಡೆಯೋದಕ್ಕೋಸ್ಕರ ಮಗು ಕರ್ಕೊಂಡು ಆಟ ಆಡಿಸ್ಲಿಕ್ಕೆ ಕರ್ಕೊಂಡು ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲೊಂದು ಸಮೀಕ್ಷಾ ಅನ್ನುವಂತಹ ಮಗಳು, 6 ವರ್ಷದ ಸಮೀಕ್ಷಾ ಅನ್ನೋ ಮಗಳು ಸಿಮೆಂಟ್ ನಲ್ಲಿ ಮಾಡಿರುವಂತಹ ಒಂದು ಜಿಂಕೆಯ ಮೇಲೆ ಕುಳಿತು ಆಟ ಆಡುವಂಥದ್ದಕ್ಕೆ ಸಂದರ್ಭದಲ್ಲಿ ಆ ಜಿಂಕೆ ದುಸ್ಥಿತಿಗೆ ಬಂದಿರುತ್ತೆ. ಅದು ಯಾವುದೇ ರೀತಿಯಿಂದಲೂ ಆ ಪಾರ್ಕ್ನಲ್ಲಿ ಇಡೋ ರೀತಿಯಲ್ಲಿ ಇರಲ್ಲ. ಅದನ್ನು ಗಮನಿಸದೇ ಇರುವಂತಹ ನಿರ್ಲಕ್ಷ್ಯತನದಿಂದ, ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಮಗು ಅದರ ಮೇಲೆ ಕೂಡ್ತಿದ್ದಾಗೇನೆ ಆ ಜಿಂಕೆನೂ ಬಿದ್ದು ಮಗು ತಲೆ ಮೇಲೆ ಜಿಂಕೆ ಬಿದ್ದು ಸ್ಥಳದಲ್ಲೇ ಮೃತ ಆಗಿರುತ್ತೆ. ಇದು ಒಂದು ಹೃದಯ ವಿದ್ರಾವಕ ಸನ್ನಿವೇಶ. ಇದನ್ನ ಇಡೀ ನಮ್ಮ ಸಮಾಜ ಖಂಡಿಸ್ತಾ ಇದೆ. ಹಾಗೇನೆ ಕೇವಲ 6 ವರ್ಷದ ಇನ್ನೂ ಪ್ರಪಂಚನೇ ಏನು ಕಾಣದಲ್ಲಂತಹ ಸಣ್ಣ ಮಗು ತನ್ನ ಪ್ರಾಣವನ್ನೇ ಕಳ್ಕೊಂಡಿರೋದು ನಿಜವಾಗ್ಲೂ ನಮಗೆಲ್ಲ ತುಂಬಾ ದುಃಖ ತಂದಿದೆ. ಇದಕ್ಕೆ ಕಾರಣವಾದಂತಹ ಅಧಿಕಾರಿಗಳ ಮೇಲೆ ಇಮಿಡಿಯೇಟ್ ಒಂದು ಕ್ರಮ ಕೈಗೊಳ್ಳಬೇಕು. ಹಾಗೆ ಮಗುವಿನ ಸಾವಿಗೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಮಧ್ಯಾಹ್ನದ ಹೊತ್ತು ಒಂದು 3 ಗಂಟೆಗೆ ನಮ್ಮ ಶಿವಮೊಗ್ಗ ಗಾಂಧಿ ಬಜಾರ್ನ ಗೀತಾಂಜಲಿ ಗಾರ್ಮೆಂಟ್ಸ್ನ ಮಾಲೀಕರಾದ ಹರೀಶ್ ಅವರು, ನಮ್ಮ ಸಮಾಜದ ಮುಖಂಡರು ಹಾಗೆ ನಮ್ಮ ಸ್ನೇಹಿತರು ಕೂಡ, ಹರೀಶ್ ಅವರು ಆಗಿದ್ದ ಅವರ ಪತ್ನಿ ಮತ್ತು 2 ಮಕ್ಕಳೊಂದಿಗೆ ಇಲ್ಲಿ ಶಿವಮೊಗ್ಗದ ಮುತ್ತಿನಕೊಪ್ಪ ಹತ್ತಿರ ಟ್ರೀ ಪಾರ್ಕಿಗೆ ಹೋಗಿರ್ತಾರೆ. ಟ್ರೀ ಪಾರ್ಕಲ್ಲಿ 10 ರೂಪಾಯಿನ ಫೀಸ್ನ ಕಟ್ಟಿ ಒಳಗಡೆ ಎಂಟ್ರಿ ಆದಮೇಲೆ ಒಳಗಡೆ ಪಾರ್ಕಲ್ಲಿ ಮಕ್ಕಳುಗಳು ಆಟಾಡ್ತಾ ಇರ್ತಾರೆ. ಆ ಆಟಾಡೋಂಥ ಒಂದು ಸಂದರ್ಭದಲ್ಲಿ ಒಂದು ಜಿಂಕೆ, ಈ ಒಂದು ಕಾಂಕ್ರೀಟ್ನಿಂದ ತಯಾಗಿರೋಂಥ ಒಂದು ಜಿಂಕೆ, ಆ ಜಿಂಕೆ ಮೇಲೆ ಮಗು, 2 ಮಕ್ಕಳನ್ನು ಸಹ ಒಬ್ರು ಮಕ್ಕಳು ಕೂರಿಸ್ತಾರೆ, ಇನ್ನೊಂದು ಮಕ್ಕಳು ಅಲ್ಲೇ ಕೆಳಗಡೆ ಇರುತ್ತೆ, ಕೂರಿಸ್ತಾ ಇರ್ತಾರೆ. ಇನ್ನೊಂದು ಮಗುನ ಅಲ್ಲಿ ತಡೆಯಕ್ಕೆ ಹೋದಾಗ ಆ ಜಿಂಕೆ ಇದ್ದಿದ್ದು, ಆ ಜಿಂಕೆ ಕೆಳಗೆ ಬಿದ್ದು, ಆ ಮಗುನೂ ಕೂಡ ಕೆಳಗೆ ಬಿದ್ದು, ಆ ಜಿಂಕೆ ಮಗು ಮೇಲೆ ಬಿದ್ದು ಆ ಕಿವಿಯಿಂದ ರಕ್ತ ಬಂದು ಆ ಕೂಡಲೇ ಮಗು ಪ್ರಾಣವನ್ನು ಬಿಟ್ಟಿರುತ್ತೆ. ಹೀಗೇನೆ ಆ ಪಾರ್ಕ್ನಲ್ಲಿ ಮೇಂಟೆನೆನ್ಸ್ ಇಲ್ಲ. ಆಮೇಲೆ ದುಡ್ಡನ್ನ ತಗೊತಾರೆ, ಆದರೆ ಅದೇ ಥರದ ಒಂದು ಮೇಂಟೆನೆನ್ಸ್ ಮಾಡಬೇಕು. ಅದಾದಮೇಲೆ ಈ ಒಂದು ಸಾವಿಗೆ ಕಾರಣ ಆದರೂ ಏನು, ಹಾಗೆ ಸರ್ಕಾರದಿಂದ ಮತ್ತು ಆ ಒಂದು ಪಾರ್ಕ್ನ ಡೆವಲಪ್ಮೆಂಟ್ ಅವರಿಂದ ನಮ್ಮ ಮಗುವಿಗೆ ಒಂದು ಪರಿಹಾರನ ಕೊಡಬೇಕು. ಹಾಗೆ ಆ ಪಾರ್ಕ್ನ ಮುಚ್ಚಬೇಕು. ಯಾಕೆ ಅಂತ ಹೇಳಿದ್ರೆ ಈ ಥರ ಅನಾಹುತಗಳು ಮತ್ತೊಂದು ಆಗಬಾರ್ದು. ಬೇರೆ ಅಂತ ವ್ಯಕ್ತಿಗಳಿಗೆ, ಬೇರೆ ಮಕ್ಕಳಿಗೆ ಬೇರೆ ಏನು ತೊಂದರೆ ಈ ಥರ ಮುಂದಿನ ದಿನಗಳಲ್ಲಿ ಆಗಬಾರ್ದು. ಈಗ ಮಗುನ ಕಳ್ಕೊಂಡವರು ನಮ್ಮ ಸಮಾಜದ ಮುಖಂಡರಾಗಿರೋಂಥ ಹರೀಶ್ ಅವರು ಹಾಗೆ ಅವ್ರ ಕುಟುಂಬದವರು, ಹಾಗೆ ಇದೇ ಥರ ತೊಂದರೆಗಳು ಮುಂದೆ ಆಗಬಾರ್ದು. ಆಮೇಲೆ ಅವ್ರಿಗೆ ಸೂಕ್ತವಾದ ಪರಿಹಾರವನ್ನು ಕೊಡಿ, ಆ ಮಗುನ ಪರಿಹಾರವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ನಮಗೆ ಇವತ್ತು ಇಡೀ ಸಮಾಜದಿಂದ ಇವತ್ತು ನಾವು ಪ್ರತಿಭಟನೆ ಮಾಡಿ DC ಅವರಿಗೊಂದು ಮನವಿಯನ್ನು ಕೊಡ್ತಿದ್ದೀವಿ. ಹಾಗೆ ಆ ಮಗು ಇದೆಯಲ್ಲ, ಆ ಮಗು ಪ್ರಾಣಹಾನಿ ಆದರೂ ಕೂಡ ಆ ಕುಟುಂಬದವರು ಅವರ ಕಣ್ಣನ್ನು ದಾನ ಮಾಡಿದ್ದಾರೆ. ಆ ಕೂಡಲೇ ರಾತ್ರಿ 12 ಗಂಟೆಗೆ ಬಂದು ಆ ಡಾಕ್ಟರ್ಗಳನ್ನು ಕಣ್ಣನ್ನು ದಾನ ಮಾಡಿದ್ದಾರೆ. ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಈ ಥರ ಯಾವುದಾದ್ರು ಆಗಬಾರ್ದು ಅಂತೇಳಿ ಹೇಳ್ತಾ, ಆಮೇಲೆ ಅವ್ರ ಮೇಲೆ ತಪ್ಪಿತಸ್ಥರ ಮೇಲೆ ಕಠಿಣವಾದ ಶಿಕ್ಷೆ ಆಗಬೇಕು. ಇದು ಡಿಪಾರ್ಟ್ಮೆಂಟ್ ಯಾರೇ ಆದರೂ ಕೂಡ ಅವರು ನಿರ್ಲಕ್ಷ್ಯವಾಗಿ ಅಧಿಕಾರಿಗಳು ಈ ಥರ ಒಂದೆಲ್ಲ ನೋಡಿಲ್ದೇ ಒಂದು ಪ್ರಾಣಹಾನಿ ಆಗಿದೆ. ಇದು ಒಂದು ಹುಡುಗಿಗೆ ಒಂದು ನ್ಯಾಯ ಸಿಗಬೇಕು. ಹಾಗೆ ನಾವು ಇದನ್ನು ಬಹುಸರ ಸಮಾಜ, ಕ್ಷತ್ರಿಯ ಸಮಾಜದಿಂದ ನಾವು ಇದನ್ನು ಖಂಡಿಸ್ತಾ ಇದ್ದೇವೆ. ವಿನಯ್ ಅಂತ ಹೇಳ್ಬಿಟ್ಟು ಕ್ರಮ ಕೈಗೊಳ್ಳಬೇಕು. ಹಾಗೇನೆ ಆ ಕುಟುಂಬಕ್ಕೆ ಸರ್ಕಾರದಿಂದ ಸೂಕ್ತ ನೆರವು ಕೊಡಬೇಕು ಸರ್. ಇದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಗಿರೋದು. ಈಗ ಅವರು ಮೇಂಟೆನೆನ್ಸ್ ಮಾಡಿ ಒಳಗಡೆ ಅದೆಲ್ಲ ಪಾರ್ಟ್ಸ್ಗಳು ಸರಿ ಇಟ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಇದು ಅನಾಹುತ ಆಗ್ತಾ ಇದ್ದಿಲ್ಲ.